यदा यदा हि दर्भस्य ज्ञानिर्भवति भारत अव्युत्थानन्दं धर्मस्य तदात्महि सृजन्महि परित्राणयामि साधुना विनाशाय दुष्कृता धर्म संस्थापनार्थयामि संभवामि युगे युगे ಯಾಕಪ್ಪ ಈ ಖಳನಾಯಕನ ಬಾಯಲ್ಲಿ ಈ ರೀತಿಯ ಸಂಸ್ಕೃತ ಬರ್ತಾ ಇದೆ ಎಂದು ನಿಮಗೆ ಸಂಶಯ ಬರ್ತಾ ಇದೆ ಅಲ್ವಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸವಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಖಳನಾಯಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಕಲಿಕೆಂದು ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬರ್ತಾನಂತ. ಆದ್ರ ಇದು ಕಲಿಯುಗ. ತಲೆಯರ ಇರೋ ಯುಗ, ತಲೆ ತೆಗೆಯೋ ಯುಗ, ತಲೆ ಒಡೆಯರ ಯುಗ. ಅಂದಾಗ ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನು ಮಟ್ಟಾಗೋದಂದ್ರೇನು? ತಾಂಡವ, ರುದ್ರ ತಾಂಡವ, ತಾಂಡವ ರೂಪದಲ್ಲಿರುವ ಈ ಉಗ್ರ ನರಸಿಂಹ ಶತ್ರುಗಳ ಎದೆ ಗುಂಡಿಗೆ ಸೀರೆ ಹಾಕಿ ಬಿಸಿ ಬಿಸಿ ರಕ್ತವನ್ನು ಗದಗದನೆ ಕುಡಿಯುವ ಚಲದಂಕ ವೀರ. ಈ ಊರಿನಲ್ಲಿ ನನಗಿಂತ ಯಾರಾದರೂ ಕಿರಿಯರು ನನ್ನ ಮುಂದೆ ನಿಂತಿದ್ದೇ ಆದರೆ ಅವರ ಪಾಲಿಗೆ ಕಿಲ್ಲರ್ ಕಿರಾತಕನೆಂದು ತಿಳಿದುಕೊಳ್ಳಿ. ಒಂದು ವೇಳೆ ನಾನೇ ಹಿರಿಯನೆಂದು ಅಷ್ಟು ಮೀರಿ ಮಾತನಾಡಲು ಬಂದ ಅದೇ ಹಿರಿಯನ ಪಾಲಿಗೆ ಹಿಟ್ಲರ್ ಆಗಿ ನನ್ನ ಕ್ಷಾಣಾಕ್ಷತರವನ್ನು ತೋರಿಸಬೇಕಾಗುತ್ತೆ. ಎಚ್ಚರ. ಇದನ್ನರಿತು ಅವರ ಪಾಡಿಗೆ ಅವರಿದ್ದರೆ ಅವರಿಗೆ ಆ ಶ್ರೀರಾಮನ ಪಟ್ಟ ಒಂದು ವೇಳೆ ನಾನೇ ಹಿರಿಯರೆಂದು ಹತ್ತು ಮೀರಿ ಮಾತನಾಡ ಈ ಉಗ್ರ ನರಸಿಂಹ ಕಟ್ಟಿಸಬೇಕಾಗುತ್ತದೆ. ಅವರಿಗೆ ಸ್ಮಶಾನದಲ್ಲಿ ಚಾಟ. ಯಾರಲ್ಲಿ ಸರಿಯೋ ತಮ್ಮ ಆ ಕಡೆ
ಲೇ ತಮ್ಮ ರವಿನ ಬಸವ ಬರ್ಲೇ ಲೇ ಹೇಳ್ರಿ ಕಟ್ಟಪ್ಪರ, ಹೇಳ್ರಿ ಕಟ್ಟಪ್ಪರ. ಯಾವಲ್ಲ ಟೇಪ್ ಇಟ್ಕೊಂಡಿದ್ದೆ ಎಲ್ಲಿ ಇಟ್ಕೊಂಡಿರಿ? ಹಿಂಗಾಗಿ ಇಲ್ಲೇ ಅನ್ಕೊಳ್ರಿ. ಹಿಂಗ್ ಮಾಡ್ಲಿ ತಮ್ಮ. ಬರ್ರಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಬಂದ ಹಿಂಗ 83 ಐತೆಪ್ಪ, ಇದನ್ನ ಬರ್ಕೋ. ಮತ್ತ ಹಿಂಗ 23 ಐತಿ, ಇದನ್ನು ಬರ್ಕೋ. ಸ್ವಲ್ಪ ಆಯ್ಕೆ ಮಾಡಲ್ಲ. ಹಿಂಗ್ ಬರ ಸ್ವಲ್ಪ ಹಿಂಗೆ ಸ್ವಲ್ಪ ತಡ್ಕೊಳ್ರಿ. 3.5 ಇಂಚ್ ಸಿಕ್ಕೈತಿ, ಇದನ್ನ ಬರ್ಕೊಳ್ರಿ. ಹಾ ಹೇಳ್ರಿ ಸರಿ ಅಷ್ಟಲ್ಲಿ ಇದು ಅತಿ ಮಾಡಿ ಅಷ್ಟೇ ರೀ. ಹ್ಞೂ ರೀ ಕುಟುಂಬನವ್ರ ಹೇಳ್ರಿ. ನಮಗ ಬೆಂಗಳೂರು ಟೈಮ್ ಆಗೈತ್ರಿ. ಹ್ಞೂ ರೀ ಹೆಂಗ ಕಾರ್ ಹೊರ ನಿಂತೈತಿ. ಹ್ಞೂ ರೀ ಅರ್ಜೆಂಟ್ ಬೆಂಗಳೂರು ಹೋಗ್ಬೇಕ. ನಾನ ಈ ಅಳ್ತಿನ ಸರಿ ಮಾಡಿ ನೋಡ್ತೀನಿ. ತಪ್ಪಿತ್ತು ಅಂದ್ರ ಮ್ಯಾಲ ಅಧಿಕಾರ ನಮ್ಮನ್ನೇನ್ ಮಾಡ್ತಾರ ಹೇಳ್ರಿ? ನಾನು ನಿಮ್ಮನ್ನ ಲಾಕಪ್ನ್ಯಾಗ ಗುಮ್ ಗುಮ್ ಗುಮ್ಮಕ್ಕ ಗುಮ್ ಗುಮ್ ಬರ್ರೇನ್ರಿ? ನಿನಗ ಇಷ್ಟು ಗುಮ್ಮಿದೆಲ್ಲ ರೊಕ್ಕ ಕೊಡೋದು ಬಿಡ ನಿಮಗೆ ಬಿಟ್ಟಿದ್ದು. ಅಲ್ಲ ನಮ್ಮ ಸಾವುಕಾರಿ ಫೋನ್ ಮಾಡ್ತಾನೆ, ತಡ್ಕೊಂಚೂರು. ತಮ್ಮ ನಿಮ್ಮದು ಎಷ್ಟೆಲ್ಲ ಪೇಮೆಂಟ್? ನಿಂದ ಎಷ್ಟ ಕೊಡ್ರಿ. ಇದ್ರಾಗ 3,500 ಬರ್ದೇನಿ. ಹೋಗಿ ಇದ್ರಾಗ ಬ್ಯಾಂಕ್ ಆಫ್ ಇಂಡಿಯಾ ಆ ಮ್ಯಾನೇಜರ್ ಸಾಹೇಬ್ರಿಗೆ ದುಡ್ಡು ಏನು ಬೇಡ ಹೆಚ್ಚಾಗಿ ಕಾಣಿಸ್ತೈತೆ. ಹೊಸರಜೆ ಇದ್ರಾಗ ನಿನಗ 4,000 ಬರ್ದೇನಿ. ಇದನ್ನು ತಗ ನೀವು ನೋಡ್ರಿ. ರೀ ಯಾರೀ ನೀವು? ನಮ್ಮ ಹೊಲದಲ್ಲಿ ಟೇಪ್ ಹಿಡಿದು ಅಳತೆ ಮಾಡ್ತಿದ್ದೀರಲ್ಲ. ಶಿವಣ್ಣ ಹೊಲ ನಿಂದನ? ನೋಡಿ ಶಿವಣ್ಣ ಹೊಲ ಏನು ನಿಂದಪ್ಪ. ಯಾರಿಲ್ಲ ಅಂದ್ರು ತಮ್ಮ ಅಳತೆ ಮಾಡೋ ಟೇಪ್ ಆಯ್ತು ನೋಡ್ತಮ್ಮ, ಇದು ನಮ್ದು ತಮ್ಮ. ಅಂದರೆ ನಿಮ್ಮ ಮಾತಿನ ಅರ್ಥ? ಇಲ್ಲಿ ನಮ್ಮ ದಣಿಯವರು ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟುತ್ತಿದ್ದಾರೆ. ಅದಕ್ಕೆ ಬೆಂಗಳೂರಿನಿಂದ ಇಂಜಿನಿಯರ್ ಅನ್ನು ಕರೆಸಿ ಅಳತೆ ಮಾಡಿಸ್ತಿದ್ದೇವೆ. ಏನಿವಾಗ ಮುಚ್ಚುವಾಯಿ ಕಚ್ಚಯ ಬಡವ. ಆಸ್ಪತ್ರೆ ಕಟ್ಟಿಸವಾಗಿದ್ದರೆ ಅದು ನಿಮ್ಮ ದನಿಯವರ ಜಮೀನಿಗೆ ಕಟ್ಟಲಕ್ಕೆ ಹೇಳು. ಅದನ್ನು ಬಿಟ್ಟು ಕಂಡವರ ಆಸ್ತಿಯಲ್ಲಿ ಕಾಲಿಡಲು ಬಂದರೆ ಅದೇ ಕಾಲನ್ನು ಕತ್ತಿರಿಸಬೇಕಾಗಿದೆ. ಮೊದಲು ಹೊರಟು ಹೋಗಿಲ್ಲಿಂದ. ಏ ಶಿವಣ್ಣ, ಬಾಯಿ ಬಿಗಿ ಹಿಡಿದು ಮಾತನಾಡ. ತಾಡ್ಕೊಳ್ಳಲಿ ತಮ್ಮ, ಅಷ್ಟೇ ಚೀಚೀರ್ ಮಾತಾಡ್ದವಲ್ಲ ಕೇಳ್ತಾನ. ನೋಡ್ ಶಿವಣ್ಣ ಹೊಲ ಏನು ನಿಂದಪ್ಪ. ಯಾರಿಲ್ಲ ಅಂದ್ರು ತಮ್ಮ, ಬೆಂಗಳೂರಿಂದ ಇಂಜಿನಿಯರ್ ಸಾಹೇಬರನ್ನ ಕರೆಸಿ ಅಳತೆ ಮಾಡಿದ ಮೇಲೆ ಗೊತ್ತಾಯ್ತು ತಮ್ಮ ಇಂದು ಸ್ವಲ್ಪ ಬರ್ತೈತಿ ಅಂತ ಹೇಳಿ. ಇನ್ನೇನ ಆ 3 ಇಂಚಿನ ಪೈಪ್ನಾಗ 6 ಇಂಚಿನ ಪುಟ್ಟಕತ್ತಿತ್ತಂತ. ಈಗೇನ 1 ಇಂಚು ಪೈಪ್ನಾಗ ಏನ್ ತೆಳಗೆ ಬಿಡಾಕತ್ತಂತ. ಈ ಬಡಭೂಮಿನೆಲ್ಲ ತಗೊಂಡ್ರೆ ನೀ ಏನ್ ಮಾಡ್ತಿಲ್ಲ ತಮ್ಮ? ಅದಕ್ಕ ರೊಕ್ಕ ಕೊಟ್ಟು ಬಿಡ್ತವೆ. ಸುಮ್ಮನೆ ಕೊಟ್ಟು ಬಿಡಲ್ಲ ಭೂಮಿನ. ರೀ ಕಾರ್ಕೊಂಡ್ರೆ, ನೀವು ದುಡ್ಡು ಕೊಡ್ತೀರಿ ಅಂತ ಬಂಗಾರದಂತ ನಮ್ಮ ಆಸ್ತಿನ ಬಿಟ್ಟುಕೊಳ್ಳೋದಕ್ಕೆ ನಮಗೆ ತಲೆ ಕೆಟ್ಟಿದೆ ಅಂತ ತಿಳಿದುಕೊಂಡಿದ್ದೀರಾ? ನೀವು ತಿಳಿದು ಮಾತಾಡಿದಿರೋ ತಿಳಿದೇ ಮಾತಾಡಿದಿರೋ ಅಂತ ಅದು ನನಗೆ ಬೇಡವಾದ ವಿಷಯ. ನಾನು ಒಂದು ಬೀಜದಂತ ಮಾತು ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ. ದುಡ್ಡು ದುಡ್ಡು ಅಂತ ದುಡ್ಡುಗೋಸ್ಕರ ಇಷ್ಟೊಂದು ಸಾಯ್ತಿರಲ್ಲ. ನಿಮ್ಮ ಸಾಹುಕಾರನ ನಮ್ಮನೆ ಕಳಿಸು. ನನ್ನ ಗಂಡ ನಿನ್ನ ಸಾಹುಕಾರ ಹೊಲನ ಖರೀದಿ ಮಾಡ್ತಾನೆ. ಎಷ್ಟು ಬೇಕು ಅಂತ ಹಣ ಬಂದು ಎನಿಸ್ಕೊಂಡು ಹೋಗೋದಕ್ಕೆ ಹೇಳು. ಮುಚ್ಚು ಬಾಯಿ ಸಕ್ಕಿನಾಕಿ ಮರಿಯೇ. ರೆಕ್ಕೆ ಬಲಿತಿದೆ ಎಂದು ಹತ್ತು ಮೀರಿ ಹಾರಾಡಿದರೆ ಹಾರಾಡುವ ಈ ನಿನ್ನ ದೇಹಕ್ಕೆ ನನ್ನ ಬಂದೂಕಿನ ಗುಂಡಕ್ಕ ರಕ್ತಕಾರಿ ನೆಲಕ್ಕೆ ಬೀಳುತ್ತೀಯ. ಎಚ್ಚರ.
ಕೇವಲ ಒಂದು ಮಾಮೂಲು ಹೆಣ್ಣಾಗಿ ಸುತ್ತು ಹತ್ತೂರಿಗೆ ಒಡೆಯರಾದ ಆ ನಮ್ಮ ದಣಿಯವರ ಆಸ್ತಿಯನ್ನು ಖರೀದಿ ಮಾಡುವಷ್ಟು ಚರಿವಿ ಬಂದಿತ್ತ ನಿನಗೆ? ಮುತ್ತಗಳ ಮತ್ತೊಬ್ಬರ ಮನೆಯಿಂದಲೇ ನೆಕ್ಕುವ ಬೀದಿ ನಾಯಿ, ತುಕ್ಕು ಹಿಡಿದಿರುವ ಈ ನಿನ್ನ ಕಬ್ಬಣದ ಬದುಕಿಗೆ ಎದುರಿ ನನ್ನ ಆಸ್ತಿ ನಿನಗೆ ಬಿಟ್ಟು ಕೊಡುತ್ತೇನೆ ಎಂದು ತಿಳಿದಿರುವ ಯಾ ಮಗನ? ಒಳ್ಳೆಯ ಮಾತಿನಿಂದ ನಿನ್ನ ಕಾಲು ಕಿತ್ತು ಹೋದರೆ ಬದುಕುತ್ತೀರಾ? ಇಲ್ಲವಾದರೆ ಇದೇ ನಮ್ಮ ಜಮೀನಿನಲ್ಲಿ ನಿಮ್ಮಂತವ್ರನ್ನು ಜೀವಂತವಾಗಿ ಸಮಾಧಿ ಬಿಡಬೇಕಾಗುತ್ತದೆ. ಅಕ್ಷರ ಎಚ್ಚರ. ಎಚ್ಚರ. ಈ ಉಗ್ರ ನರಸಿಂಹನಿಗೆ ಎಚ್ಚರ. ಏ ಶಿವಣ್ಣ, ಅಲ್ಲು ಕಿತ್ತ ಹಾವಿನಂತೆ ಏಕೆ ಈ ರೀತಿಯಾಗಿ ಬಸುಗೊಡುತ್ತಿರುವೆ? ಸುಮ್ಮನೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಜಮೀನನ್ನು ಕೊಡಲು ಒಪ್ಪಿಕೋ. ಇಲ್ಲವಾದರೆ ಮಗನ ನರಸಿಂಹ, ಲೇ ನರಸಿಂಹ, ಎತ್ತಿರುವ ಈ ನಿನ್ನ ಬಂದೂಕನ್ನ ಮೊದಲು ಕೆಳಗೆ ಇಳಿಸು ಮಗನೇ. ಇಲ್ಲವಾದರೆ ಇದೇ ಈ ನಮ್ಮ ಜಮೀನಿನಲ್ಲಿ ರಕ್ತ ಸಾಯುತ್ತೀಯ ಮಗನೇ. ಅಣ್ಣ, ಯಾಕಣ್ಣ ಏನಾಯ್ತು? ಇವರೇಕೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ? ಯಾಕಣ್ಣ ಏನಾಯ್ತು? ಹೇಳಣ್ಣ, ಹೇಳು. ಅದು ಹಾಗಲ್ಲ ವಿಜಯ. ಇವರು ಆಸ್ಪತ್ರೆ ಕಟ್ಟಿಸುವುದಕ್ಕೆ ಇವರ ಜಮೀನಿನಲ್ಲಿ ಜಾಗ ಕಡಿಮೆ ಬೀಳೋದ್ರಿಂದ ಈಗ ನನ್ನ ಜಮೀನಿನಲ್ಲಿ ಜಾಗ ಕೇಳುತ್ತಿದ್ದಾರೆ. ಅದಕ್ಕೆ ನಾನು ಒಪ್ಪದಿದ್ದಕ್ಕೆ ನನ್ನ ಜೊತೆ ಈ ರೀತಿಯಾಗಿ ಜಗಳ ಮಾಡುತ್ತಿದ್ದಾರೆ. ಹೌದಪ್ಪ ಮೈದಿನ, ನಮ್ಮ ಜಮೀನನ್ನ ಇವ್ರು ಬಿಟ್ಟು ಕೊಡ್ಬೇಕು ಅಂತ ನಿಮ್ಮ ಅಣ್ಣನ ಜೊತೆ ಇವ್ರು ಜಗಳ ಮಾಡ್ತಾ ಇದ್ದಾರಪ್ಪ. ಏನು? ನಮ್ಮ ಜಮೀನನ್ನ ಇವರಿಗೆ ಬಿಟ್ಟು ಕೊಡಬೇಕಂತ? ಯಾಕೆ ಅತ್ತಿಗೆ? ಇವರೇನು ನಮ್ಮ ಸಂಬಂಧಿಕರ? ಇಲ್ಲ, ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿನ ಮರಿ ಮಕ್ಕಳ. ಸ್ವಲ್ಪ ತಡ್ಕೋ. ಏನ್ ಮಾಡೋದಪ್ಪ, ನಮ್ಮ ದಣ್ಯಾರ ಹೊಲ್ದಾಗ ಒಂದು ದೊಡ್ಡ ಹೈಟೆಕ್ ಆಸ್ಪತ್ರೆ ಕಟ್ಸ್ಬೇಕಂತ ತೀರ್ಮಾನ ಮಾಡಿರಪ್ಪ. ಓಹೋ, ನೀವು ಆಸ್ಪತ್ರೆಯನ್ನು ಕಟ್ಟಿಸಿತು ಅಂದರೆ ಅದು ನಮ್ಮೂರು ಜನಕ್ಕೆ ತುಂಬಾ ಅನುಕೂಲವಾದದ್ದು. ಅದರಲ್ಲಿ ಜಗಳ ಮಾಡುವ ಅವಶ್ಯಕತೆ ಏನಿದೆ ಬಿಡಿ. ಅದು ಹಾಗಲ್ಲ ವಿಜಯ. ಇವರು ಆಸ್ಪತ್ರೆ ಕಟ್ಟಿಸುವುದಕ್ಕೆ ಇವರ ಜಮೀನಿನಲ್ಲಿ ಜಾಗ ಕಡಿಮೆ ಬೀಳೋದ್ರಿಂದ ಈಗ ನಮ್ಮ ಜಮೀನಿನಲ್ಲಿ ಜಾಗ ಕೇಳುತ್ತಿದ್ದಾರೆ. ಅದಕ್ಕೆ ನಾನು ಒಪ್ಪದಿದ್ದಕ್ಕೆ ನನ್ನ ಜೊತೆ ಈ ರೀತಿಯಾಗಿ ಜಗಳ ಮಾಡುತ್ತಿದ್ದಾರೆ. ಸಾಧ್ಯವಿಲ್ಲ. ಬೆಳೆ ಬೆಳೆಯುವ ಈ ನಮ್ಮ ಜಮೀನನ್ನ ಇವರು ಆಸ್ಪತ್ರೆ ಕಟ್ಟಲಿಕ್ಕೆ ಕೊಡಲು ಅದೆಂದಿಗೂ ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆಯನ್ನು ಕಟ್ಟೇ ತೀರುತ್ತೇವೆ ಎನ್ನುವ ಹಂಬಲ ನಿಮಗಿದ್ದರೆ ಅದು ನಿಮ್ಮ ದನಿಯವರ ಜಮೀನಿನಲ್ಲಿ ಕಟ್ಟಿಸಿಕೊಳ್ಳಿ. ಅದನ್ನ ಬಿಟ್ಟು ನಮ್ಮ ಈ ಹೊಲಕ್ಕೆ ಕೈ ಹಾಕಿದ್ದೇಯಾದರೆ ಆಸ್ಪತ್ರೆ ಕಟ್ಟುವ ಮೊದಲು ನಿಮ್ಮೆಲ್ಲರ ಸಮಾಧಿಯನ್ನು ಕಟ್ಟಬೇಕಾಗುತ್ತದೆ. ಮೊದಲು ಹೊರಟು ಹೋಗಿ ಸಮಾಧಿ. ಲೇ ವಿಷ್ಣು, ನಿನ್ನಂತ ಎಷ್ಟೋ ನರಿಗಳನ್ನು ಜೀವಂತ ಉಗಿದಾಕಿ ಅವರ ಗೋರಿಯ ಮೇಲೆ ಮನೆಯನ್ನು ಕಟ್ಟಿಕೊಂಡಿರುವ ಈ ರಾಜಕೀಯದ ರಣಧೀರರಿಗೆ ನೀನು ಮನೆ ಕಟ್ಟುತ್ತೀಯ? ನಿನ್ನ ಕನಸಿನ ಮಾತ? ನರಸಿಂಹ, ನೀವು ರಾಜಕೀಯದವರು ಎಂದ ಮಾತ್ರಕ್ಕೆ ನಿಮಗೇನು ರೆಕ್ಕೆ ಬಂದಿದೆಯಾ ಮಗನೇ? ನಿಮಗೆ ಹೋಟು ಹಾಕಿ ಆರಿಸಿ ತಂದು
ಮಂತ್ರಿಗಿರಿ ಮಾಡಲು ಹಚ್ಚಿದವರು ನಮ್ಮಂತ ರೈತರೇ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೋ ಮಗನೇ. ಓಟು ಹಾಕಿ ಆರಿಸಿ ತಂದ ಜನರಿಗೆ ಒಳ್ಳೆಯದನ್ನ ಮಾಡುವುದನ್ನು ಬಿಟ್ಟು ಕಂಡವರ ಆಸ್ತಿಗೆ ಕೈ ಹಾಕಲು ಬಂದರೆ ನಿಮ್ಮ ರೆಕ್ಕೆಯನ್ನು ಕತ್ತರಿಸಿ ಹೊರಬರುವ ರಕ್ತದಿಂದ ನಿಮ್ಮ ಚರಿತ್ರೆಯನ್ನೇ ಬರೆಯಬೇಕಾಗುತ್ತದೆ. ಮೊದಲು ಹೊರಟು ಹೋಗಿ ಇಲ್ಲಿಂದ. ನೋಡಿ, ಒಬ್ಬರ ಆಸ್ತಿಯನ್ನು ಕೊಡಬೇಕೆಂದರೆ ತನ್ನ ಸ್ವ ಇಚ್ಛೆಯಿಂದ ಕೊಟ್ಟರೆ ಮಾತ್ರ ಅದನ್ನು ಖರೀದಿ ಮಾಡುವ ಹಕ್ಕು ನಿಮಗಿರುತ್ತದೆ. ಅದನ್ನು ಬಿಟ್ಟು ಬಲವಂತವಾಗಿ ಕಿತ್ತುಕೊಳ್ಳಲು ಬಂದರೆ ಮುಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸಬೇಕಾಗುತ್ತದೆ. ನೆನಪಿರಲಿ. ಹಂಗಾಗಲಿ ಬಿಡು ತಮ್ಮ, ಯಾರು ಬೇಡಂದಾರು ಮುಂದೆ ಬಾರೋ ಶಿವಣ್ಣ. ಶಿವಣ್ಣ, ಈ ನಿನ್ನ ತಮ್ಮಂದರಿಗೆ ನೀನಾರ ಬುದ್ಧಿ ಹೇಳೋದ್ ಕಲ್ಕ. ಯಾಕಂದ್ರ ಇನ್ನು ಕಾಲ ನಿಂತಿಲ್ಲ. ಮನೆಗೆ ಹೋಗಿ ಅಣ್ಣ ತಮ್ಮರು ಇಬ್ಬರು ಕುತ್ಕೊಂಡ್ ವಿಚಾರ ಮಾಡಿ ಹೇಳಿರಲ್ಲ ಮಾಡೋಣಂತ. ಏ ತಮ್ಮ, ಇದಕ್ಕ ನೀನಂತೀ ಪಾಯ್ಪ ಕರ್ಕೊಂಡ್ರೆ ನೀವೇಕೆ ಇವರಿಗೆ ಅಷ್ಟೊಂದು ತಿಳಿಸಿ ಹೇಳುತ್ತಿದ್ದೀರಾ? ನಮ್ಮ ದಣಿಯವರ ಬಗ್ಗೆ ಅವರಿಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಮುಂದೆ ಏನಾಗುತ್ತದೆ ಎಂದು ಆಗ ಅರ್ಥವಾಗುತ್ತದೆ. ನಡ್ರಿ ಹೋಗೋಣ. ಹಾ ವಿಷ್ಣು, ವಿಜಯ, ನೀವು ಯಾವುದಕ್ಕೂ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಅನ್ಯ ದುಷ್ಟರ ಸಂಘಾಭಿಮಾನಕ್ಕೆ ಮಾನಭಂಗ ಎಂಬಂತೆ ನಮಗೇಕೆ ಬೇಕು ಇವರ ಸವಾಸ? ಮುಂದೆ ಒಂದು ದಿನ ಸಮಯ ನೋಡಿಕೊಂಡು ನಾನು ಅವರಿಗೆ ತಿಳಿಸಿ ಹೇಳುತ್ತೇನೆ. ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು, ಸರಿನಾ? ಅಣ್ಣ, ಅವರು ದುಷ್ಟರೆಂದು ತಿಳಿದಲು ನಾವು ಸುಮ್ಮನಾಗಿ ಬಿಟ್ಟರೆ ಅವರು ಮುಂದೆ ನಮಗೆ ತೊಂದರೆ ಕೊಡುತ್ತಲೇ ಇರುತ್ತಾರೆ. ಅದಕ್ಕಾಗಿ ತಪ್ಪಿಡಕ್ಕಾದಾಗಲೇ ತಟ್ಟಿ ಬಗ್ಗಿಸಬೇಕಣ್ಣ, ತಟ್ಟಿ ಬಗ್ಗಿಸಬೇಕು. ಇಲ್ಲವಾದರೆ ಮುಂದೆ ಅದೆಂದಿಗೂ ನಮಗೆ ಬಗ್ಗಲಾರದಣ್ಣ, ಬಗ್ಗಲಾರದು. ಬೇಡಪ್ಪ ವಿಜಯ್, ಬೇಡ. ಆ ದುಷ್ಟ ರಾಜಕಾರಣಿಗಳ ಕೆಟ್ಟ ಸಹವಾಸ ಬೇಡ. ಊಟ ಮನೆಗೆ ದ್ರೋಹ ಬಗೆಯ ವಿಷಜಂತುಗಳು ಅವರು. ಅವ್ರ ಸುದ್ದಿ ನಮಗೆ ಬೇಡ. ಬಿಟ್ಬಿಡಪ್ಪ ವಿಜಯ್. ಅತ್ತಿಗೆಮ್ಮ, ಕನಿಕರದಿಂದ ಕೇಳಿಕೊಂಡರೆ ಕರಗುವ ಧನಿಕರಲ್ಲಮ್ಮ ಅವರು. ಚಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲತ್ತೆಯ ಪೆಟ್ಟು ಎಂಬಂತೆ ದೊಡ್ಡದಾಗಿ ಹಾರಾಡುವ ದೊಡ್ಡ ಅಧಿಕಾರಿಗಳಿಗೆ ನಮ್ಮಂತ ಯುವಕರು ಚಟ್ಟು ಹೊಡೆದು ನಿಂತು ದಂಡಂ ದಶಗುಣಂ ಎಂದಾಗಲೇ ಅರ್ಥವಾಗುತ್ತದೆ. ಅತ್ತಿಗೆಮ್ಮ, ಆಗ ಅರ್ಥವಾಗುತ್ತದೆ. ವಿಷ್ಣು, ಒಂದು ಸಾರಿ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲವೇ? ಮೊದಲು ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು, ತಿಳಿತಾ? ಹೋಗ್ಲಿ ಬಿಡ್ರಿ, ಅವರಿಗೋಸ್ಕರ ನೀವ್ಯಾಕ್ರಿ ಜಗಳ ಮಾಡ್ತೀರಾ? ಬಿಟ್ಬಿಡಿ. ಬನ್ನಿ, ಎಲ್ಲರೂ ಸೇರಿ ಈ ಭೂಮಿ ತಾಯಿಗೆ ಪೂಜೆ ಮಾಡೋಣ. ಆಯ್ತು ಅತ್ತಿಗೆಮ್ಮ. ಅಮ್ಮ ಭೂಮಿ ತಾಯಿ, ಈ ನಮ್ಮ ಹಾಗೆ ಪ್ರತಿಯೊಬ್ಬ ಹಳ್ಳಿಯ ಬಡ ರೈತರೆಲ್ಲ ನಿನ್ನನ್ನೇ ನಂಬಿಕೊಂಡು ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ದುಡಿದ ಪ್ರತಿಫಲಕ್ಕೆ ಅವರಿಗೆ ಸರಿಯಾದ ಬೆಳೆಯನ್ನು ಕೊಟ್ಟು ಈ ನಿನ್ನ ಅಂಗಳದಲ್ಲಿ ಈ ನಿನ್ನ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ತುಂಬ ಅನ್ನದ ಮಂಗಳ ನಿಂತವಳೇ ಮಕ್ಕಳ ಬಳ್ಳಿಗೆ ತುಡುಗೋಲಿಂದರು ನಂತಾಳೆ. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ, ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ, ಈ ಹುಗ್ಗಿ ತಂದವಳಾರಮ್ಮ, ಈ ಅಂಬಲಿ ತಂದವಳಾರಮ್ಮ, ಗೋಕುಳಿ ತಂದವಳಾರಮ್ಮ.
ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ಚೊಚ್ಚಲ ಮಗಳಮ್ಮ ಹೋ ಕಚ್ಚಲ ಮಗಳಮ್ಮ ಜಮ್ಮ ನಮ್ಮಮ್ಮನಿಗೆ ಈ ಗಾಳೆಮ್ಮ ನಮ್ಮಮ್ಮನಿಗೆ ಹತ್ತಿರದವಳಮ್ಮ ಹೋ ಹಿಟ್ಟಿರದವಳಮ್ಮ ನಮ್ಮ ಅಮ್ಮನೂರಿನ ಬಳಗ ತುಂಬಾ ತುಂಬಾ ಹಿರಿದಮ್ಮ ಇವಳಿಗೆ ಈಗ ಶರಣು ಕೋಟಿ ಶರಣು ಶರಣು ಶರಣಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಹೋಗುರು ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ ಕಟ್ಟಿದರೆ ಈ ಬಿಡಿಯ ಕಾಡು ಬಿಟ್ಟಿದರೆ ಬೇಡ ಎನಳಮ್ಮ ಹೋ ಬೇಡ ಕಳಮ್ಮ ಪಂಚಾಜಬ್ಬರ ಹರಬಿದರು ಈ ಎಡಚಾಚವಣೆ ಬೀರಿದರು ಪಾಪ ಅನಳಮ್ಮ ಹೋ ಕೋಪ ಇರದಮ್ಮ ನಮ್ಮ ಅಮ್ಮನೂರಿನ ಬಳಗ ಮೇಲೂ ಕೀಳು ಮಾಡಿಲ್ಲ ಮಕ್ಕಳಾಗಿ ನಾವು ಅವಳ ಲಾಲಿ ಹಾಡಬೇಕಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಹೋಗುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ಸ್ವಾಮಿ ಎಲ್ಲರೂ ಸೇರಿ ಊಟ ಮಾಡೋಣ ಹಾಗೆ ಆಯ್ತು, ಹೊತ್ತಿಗೆ. ನಡೆಸಿರ ಶಾರದಾ